ಹಿಂದೆ ಡೌಟ್ನಾಟ್ ಆ್ಯಪ್ ಡೌನ್ಲೋಡ್ ಮಾಡಿ. ಡೌಟ್ನಾಟ್ ನಿಮ್ಮ 6ನೇ ತರಗತಿಯಿಂದ 12ನೇ ತರಗತಿಯ ಗಣಿತ, ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರದ ಎಲ್ಲ ಸಂದೇಹಗಳನ್ನು ಹೊಂದಿರುತ್ತದೆ. ಕನ್ನಡದಲ್ಲಿಯೂ ಸಹ ಪರಿಹರಿಸಲಾಗಿದೆ. ನಿಮಗೆ ಬೇಕಾದ ಪ್ರಶ್ನೆಯ ಫೋಟೋವನ್ನು ತೆಗೆಯಿರಿ, ಅದನ್ನು ಕ್ರಾಪ್ ಮಾಡಿ ಮತ್ತು ತ್ವರಿತ ವಿಡಿಯೋ ಪರಿಹಾರಗಳನ್ನು ಪಡೆಯಿರಿ. ಇಂತಹ ಅನೇಕ ವಿಡಿಯೋಗಳನ್ನು ವೀಕ್ಷಿಸಲು ಡೌಟ್ನಾಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಚಂದಾದಾರರಾಗಿ. ಫ್ರೆಂಡ್ಸ್, ನಮಗೆ ಕೊಟ್ಟಿರೋಂಥ ಕ್ವೆಶನ್ ಏನಂದರೆ, ಸ್ಟೇಟ್ ದ ಪ್ರಿನ್ಸಿಪಲ್ ಆಫ್ ಕನ್ಸರ್ವೇಷನ್ ಆಫ್ ಮೆಕ್ಯಾನಿಕಲ್ ಎನರ್ಜಿ ಆ್ಯಂಡ್ ಇಲ್ಲಸ್ಟ್ರೇಟ್ ಇನ್ ದ ಕೇಸ್ ಆಫ್ ಫ್ರೀಲಿ ಫಾಲಿಂಗ್ ಬಾಡಿ. ಸೊ ನಾವು ಮೊದಲಿಗೆ ಪ್ರಿನ್ಸಿಪಲ್ ಆಫ್ ಕನ್ಸರ್ವೇಷನ್ ಆಫ್ ಮೆಕ್ಯಾನಿಕಲ್ ಎನರ್ಜಿನ ಸ್ಟೇಟ್ ಮಾಡೋಣ. ದ ಟೋಟಲ್ mechanical energy of a system is conserved. That is, the energy can neither be created nor be destroyed, but can be transferred from one form to another form if the forces acting on the system is conservative in nature. So ಇದು ಬಂದ್ಬಿಟ್ಟು ನಮ್ಮ ಸ್ಟೇಟ್ಮೆಂಟು. ಸೊ ಟೋಟಲ್ ಎನರ್ಜಿ ಆಫ್ ಅ ಮೆಕ್ಯಾನಿಕಲ್ ಸಿಸ್ಟಮ್ is given by the sum of potential energy plus kinetic energy. ಸೊ ನಮಗೆ ಇಲ್ಲಿ ಫ್ರೀ ಫಾಲಿಂಗ್ ಬಾಡಿ ಒಂದು ಎಕ್ಸಾಂಪಲ್ ಆಗಿ ಇಟ್ಕೊಂಡು ಈ ಪ್ರಿನ್ಸಿಪಲ್ ಆಫ್ ಕನ್ಸರ್ವೇಷನ್ ಆಫ್ ಮೆಕ್ಯಾನಿಕಲ್ ಎನರ್ಜಿನ ಪ್ರೂಫ್ ಮಾಡಬೇಕಾಗುತ್ತೆ. ಸೊ ಲೆಟ್ ಅಸ್ ಕನ್ಸಿಡರ್ ಒಂದು ಆಬ್ಜೆಕ್ಟ್ ಒಂದು ಹೈಟಿಂದ ಗ್ರೌಂಡಿಗೆ ಬೀಳ್ತಾ ಇದೆ ಅಂತ, ಇಲ್ಲಿಂದ ಇಲ್ಲಿಗೆ ಗ್ರೌಂಡಿಗೆ ಬೀಳ್ತಾ ಇದೆ ಅಟ್ ಅ ಪಾಯಿಂಟ್ ಎ ಅಂತ ಇಟ್ಕೊಳ್ಳೋಣ. ಇದರದ್ದು ಮಾಸ್ ಎಮ್ ಅಂತ ಇಟ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ ಬೀಳ್ಬೇಕಾದ್ರೆ ಗ್ರಾವಿಟಿ ಪುಲ್ ಮಾಡುತ್ತೆ. ಇಲ್ಲಿಂದ ಇಟ್ ಇಸ್ ಫ್ರೀ ಫಾಲಿಂಗ್, ಸೊ ಇನಿಷಿಯಲ್ ವೆಲಾಸಿಟಿ ಇಸ್ 0. ಆಮೇಲೆ ಒಂದು ಪಾಯಿಂಟ್ ಕನ್ಸಿಡರ್ ಮಾಡೋಣ ಬಿ ಅಂತ. ಇಲ್ಲಿಗೆ ಬರುತ್ತೆ, ಇದ್ರದ್ದು ಸೇಮ್ ಮಾಸ್ ಇರುತ್ತೆ. ಇಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಒಂಚೂರು ವೆಲಾಸಿಟಿ ಅಕ್ವೈರ್ ಮಾಡುತ್ತೆ. ಆ ವೆಲಾಸಿಟಿನ ನಾವು v1 ಅಂತ ಮೆನ್ಷನ್ ಮಾಡೋಣ. ಬಿ ಇಂದ ಪಾಯಿಂಟ್ ಸಿ, ದಟ್ ಇಸ್ ಗ್ರೌಂಡ್ ಇಟ್ ಸೆಲ್ಫ್, ಇಲ್ಲಿಗೆ ಬರಬೇಕಾದ್ರೆ ವೆಲಾಸಿಟಿ v2 ಅಕ್ವೈರ್ ಮಾಡುತ್ತೆ. ಸೊ ಎ ಇಂದ ಗ್ರೌಂಡ್ ತನಕ ನಾವು ಹೈಟನ್ನು ಕ್ಯಾಪಿಟಲ್ ಹೆಚ್ ಅಂತ ತಗೊಳ್ಳೋಣ. ಎ ಇಂದ ಬಿಗೆ ಬರಬೇಕಾದ್ರೆ ಹೈಟ್ನ ಸ್ಮಾಲ್ ಹೆಚ್, ಓಕೆ, ಇಷ್ಟು ಪಾರ್ಟ್ನ ಸ್ಮಾಲ್ ಹೆಚ್ ಅಂತ ತಗೊಳ್ಳೋಣ. ಇದು ಏನಾಗುತ್ತೆ, ಕ್ಯಾಪಿಟಲ್ ಹೆಚ್ ಮೈನಸ್ ಸ್ಮಾಲ್ ಹೆಚ್ ಆಗುತ್ತೆ. ಈ ಹೈಟ್ ಎ ಇಂದ ಬಿವರೆಗೂ ಸ್ಮಾಲ್ ಹೆಚ್. ಸೊ ನಾವು ಪಾಯಿಂಟ್ ಎ, ಪಾಯಿಂಟ್ ಬಿ ಮತ್ತು ಪಾಯಿಂಟ್ ಸಿಯಲ್ಲಿ ಟೋಟಲ್ ಎನರ್ಜಿ ಏನಿರುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಟು ಪ್ರೂವ್ the principle of conservation of mechanical energy is in existence. So at point A, potential energy is mg. potential energy ಯಾವಾಗಲೂ ನಾವು ಗ್ರೌಂಡಿಂದ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿಂದ ಎಗೆ ಹೈಟ್ ಏನಿದೆ, ಕ್ಯಾಪಿಟಲ್ ಹೆಚ್ ಇದೆ. ಕೈನೆಟಿಕ್ ಎನರ್ಜಿ ಈಕ್ವಲ್ಸ್ ಹಾಫ್ mv². ಈ ಪಾಯಿಂಟಲ್ಲಿ ನಮ್ಮದು ವೆಲಾಸಿಟಿ 0 ಇದೆ, ಸೊ ಇಟ್ ಈಸ್ ಹಾಫ್ m02 ಈಕ್ವಲ್ಸ್ 0. ಟೋಟಲ್ ಎನರ್ಜಿ ಏನಾಗುತ್ತೆ, ಇವೆರಡರದ್ದು ಸಮ್ ಆಗುತ್ತೆ. ಸೊ ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ ಕೈನೆಟಿಕ್ ಎನರ್ಜಿ mgh. ಟೋಟಲ್ ಎನರ್ಜಿ ಅಟ್ ಪಾಯಿಂಟ್ ಎ ಈಕ್ವಲ್ಸ್ mgh. ಇದನ್ನು ನಾವು ಫಸ್ಟ್ ಈಕ್ವೇಷನ್ ಅಂತ ಕನ್ಸಿಡರ್ ಮಾಡೋಣ. at point B. ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ,
ಎಮ್ ಜಿ. ಈ ಪಾಯಿಂಟಿಂದ ಇಲ್ಲಿಗೆ ಹೈಟ್ ಏನಾಗುತ್ತೆ ಹೆಚ್ ಮೈನಸ್ ಹೆಚ್. ದಿಸ್ ಇಸ್ ಈಕ್ವಲ್ ಟು ಎಮ್ ಜಿ ಹೆಚ್ ಮೈನಸ್ ಎಮ್ ಜಿ ಹೆಚ್. ಕೈನೆಟಿಕ್ ಎನರ್ಜಿ ಏನಾಗುತ್ತೆ ಹಾಫ್ ಎಮ್ ವಿ 1 ಅಲ್ವಾ, ಇಲ್ಲಿಂದ ಇಲ್ಲಿಗೆ ಬರ್ತಾ ಇದೆ, ಸೊ ಎಮ್ ವಿ 1 ಸ್ಕ್ವೇರ್ ಆಗುತ್ತೆ. ಆದರೆ ನಾನು ಈ ವೆಲಾಸಿಟಿನ ಇನ್ ಟರ್ಮ್ಸ್ ಆಫ್ ಹೈಟ್ ಬರೀಬೇಕು. ಸೊ ಲೆಟ್ ಅಸ್ ಕನ್ಸಿಡರ್ between point A and B. Let us consider this equation v square minus u square equals to as. ಇದು ನಮ್ಮದು ಈಕ್ವೇಷನ್ ಆಫ್ ಮೋಷನ್. ಸೊ ಇಲ್ಲಿ ನಮ್ಮದು ಏನಾಗುತ್ತೆ ವಿ ಸ್ಕ್ವೇರ್ ಬಂದುಬಿಟ್ಟು v1 ಆಗಿರುತ್ತೆ. v1 ಸ್ಕ್ವೇರ್ ಮೈನಸ್ ಯು ಏನು ನಮ್ಗೆ ಇಲ್ಲಿಂದ ಇಲ್ಲಿ 0 ಅಂತ ಗೊತ್ತು. ಸೊ 0 ಸ್ಕ್ವೇರ್ ಈಕ್ವಲ್ಸ್ 2 ಇಂಟು ನಮಗೆ ಗ್ರಾವಿಟಿಯಿಂದ ಕೆಳಗಡೆ ಬರ್ತಿರೋದ್ರಿಂದ ಆಕ್ಸಿಲರೇಷನ್ ಇಸ್ ಗ್ರಾವಿಟಿ ಇಟ್ ಸೆಲ್ಫ್, ಗ್ರಾವಿಟೇಷನಲ್ ಆಕ್ಸಿಲರೇಷನ್. ಎಸ್ ಬಂದ್ಬಿಟ್ಟು ನಮ್ಮ ಡಿಸ್ಟೆನ್ಸ್ ಎಸ್ ಕವರ್ ಆಗಿದೆ, ಹೆಚ್ ಕವರ್ ಆಗಿದೆ. ಸೊ ನಮಗೆ v1 ಸ್ಕ್ವೇರ್ ಈಕ್ವಲ್ಸ್ 2gh ಅಂತ ಗೊತ್ತಾಗುತ್ತೆ. ಸೊ ನಾವು ಇದನ್ನು ಇಲ್ಲಿಗೆ ರೀಪ್ಲೇಸ್ ಮಾಡೋಣ. ಸೊ KE equals half m into 2gh. 2 cancel ಆಗುತ್ತೆ. Kinetic energy becomes mgh. Total energy equals potential energy plus kinetic energy. Potential energy ಏನಾಗುತ್ತೆ mgh minus mgh. ಇದೇನಾಗುತ್ತೆ ಪ್ಲಸ್ mgh. ಇದು ಕ್ಯಾನ್ಸಲ್ ಆಗುತ್ತೆ. ಟೋಟಲ್ ಎನರ್ಜಿ ಎಟ್ ಪಾಯಿಂಟ್ ಬಿ ಈಕ್ವಲ್ಸ್ ಎಮ್ ಜಿ ಕ್ಯಾಪಿಟಲ್ ಹೆಚ್. ಇದನ್ನ ನಾವು 2 ಅಂತ ಕನ್ಸಿಡರ್ ಮಾಡೋಣ. ಲೆಟ್ ಅಸ್ ಕಮ್ ಟು ಆಟ್ ಪಾಯಿಂಟ್ ಸಿ. ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ ಪಾಯಿಂಟ್ ಸಿಯಲ್ಲಿ ಹೈಟ್ ಇಸ್ 0. ಸೊ ಇಟ್ ಇಸ್ ಎಮ್ ಜಿ ಹೆಚ್ ಈಕ್ವಲ್ಸ್ ಎಮ್ ಜಿ ಹೆಚ್. ಓಕೆ 0 ದಟ್ ಈಸ್ ಈಕ್ವಲ್ ಟು 0. ಕೈನೆಟಿಕ್ ಎನರ್ಜಿ ಏನಾಗುತ್ತೆ ಹಾಫ್ ಎಮ್ ವಿ 2 ಸ್ಕ್ವೇರ್. ಯಾಕಂದರೆ ನಾವು ಇಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ v2 ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ನಮಗೆ ಇಲ್ಲಿ ವಿ ಕೂಡ ಇನ್ ಟರ್ಮ್ಸ್ ಆಫ್ ಹೆಚ್ ಬೇಕು. ಸೊ ಬಿಟ್ವೀನ್ ಪಾಯಿಂಟ್ ಎ ಆ್ಯಂಡ್ ಸಿ v2 ಸ್ಕ್ವೇರ್ ಮೈನಸ್ ಇನಿಷಿಯಲ್ ವೆಲಾಸಿಟಿ 0 ಅಂತ ಗೊತ್ತು. 0 ಸ್ಕ್ವೇರ್ ಈಕ್ವಲ್ಸ್ 2as. v2 ಸ್ಕ್ವೇರ್ ಮೈನಸ್ 0 ಸ್ಕ್ವೇರ್ ಈಕ್ವಲ್ಸ್ 2 ಇಂಟು g ಇಂಟು h. ಸೊ v2 ಸ್ಕ್ವೇರ್ ಈಕ್ವಲ್ಸ್ 2gh ಅಂತ ಗೊತ್ತು. ಇದನ್ನು ನಾವು ಇಲ್ಲಿ ರೀಪ್ಲೇಸ್ ಮಾಡೋಣ. ಏನಾಗುತ್ತೆ ಕೈನೆಟಿಕ್ ಎನರ್ಜಿ ಈಕ್ವಲ್ಸ್ ಹಾಫ್ ಇಂಟು ಎಮ್ ಇಂಟು 2gh. 2 ಕ್ಯಾನ್ಸಲ್ ಆಗುತ್ತೆ. ಕೈನೆಟಿಕ್ ಎನರ್ಜಿ ನಮಗೆ ಏನು ಆಗುತ್ತೆ ಎಮ್ ಜಿ ಕ್ಯಾಪಿಟಲ್ ಹೆಚ್ ಆಗುತ್ತೆ. ಸೊ ಟೋಟಲ್ ಎನರ್ಜಿ ಈಕ್ವಲ್ಸ್ potential energy plus kinetic energy. Total energy at point C equals mgh. ಇದು 3. ನಮಗೆ ಟೋಟಲ್ ಎನರ್ಜಿ at point C ಕೂಡ mgh ಬಂದಿದೆ. ಟೋಟಲ್ ಎನರ್ಜಿ at point B ಕೂಡ mgh ಬಂದಿದೆ. ಇಲ್ಲೂ ಕೂಡ ಟೋಟಲ್ ಎನರ್ಜಿ at point A is also mgh. ಸೊ ನಮ್ಗೆ ಇದರಿಂದ ಗೊತ್ತಾಗುತ್ತೆ ಯಾವುದೇ ಪಾಯಿಂಟಲ್ಲಿ ಕನ್ಸಿಡರ್ ಮಾಡಿದ್ರು ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಪ್ಲೈ ಮಾಡಿದಾಗ ಎಲ್ಲ ಕಡೆನೂ ಟೋಟಲ್ ಎನರ್ಜಿ ಕಾನ್ಸ್ಟೆಂಟ್ ಆಗಿರುತ್ತೆ. ದಟ್ ಈಸ್ ಎಮ್ ಜಿ ಹೆಚ್ ಇನ್ ದಿಸ್ ಕೇಸ್.